ನಿಮ್ ಮಕ್ಕಳು ನಿಮ್ ಮಾತು ಕೇಳ್ತಿಲ್ವಾ? ತುಂಬಾ ಡಿಫ್ರೆಂಟ್ ಆಗಿ ಏನಾದ್ರು ಬಿಹೇವ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ 3 ವಿಚಾರಗಳನ್ನೇ ನೀವು ಗಮನ ಕೊಡಬೇಕಾಗತ್ತೆ. ಮೊದಲನೇದಾಗಿ ನೀವು ನಿಮ್ಮ ಮಕ್ಕಳ ಜೊತೆಗೆ ಮಕ್ಕಳ ತರನೇ ಆಟ ಆಡ್ಬೇಕಾಗತ್ತೆ. ಕರೆಕ್ಷನ್ ಮಾಡಬೇಡಿ, ಡಿಸ್ಟ್ರಾಕ್ಷನ್ ಅನ್ನೋದು ಬೇಡ, ಫೋನ್ ನೋಡೋದು ಅದರೆಲ್ಲ ಏನು ಬೇಡ, ಹಾಗೆ ಇರಿಟೇಟ್ ಆಗಬೇಡಿ. ಜಸ್ಟ್ ಫನ್ ಮತ್ತೆ ಕನೆಕ್ಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ನಿಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ಅಪ್ಪ ಅಮ್ಮ ನನ್ನನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ. ಹಾಗೆ ಆದಷ್ಟು ಅವ್ರದ್ದು ಸ್ಟ್ರೆಂತ್ ಅನ್ನ ಹೈಲೈಟ್ ಮಾಡಿ, ವೀಕ್ನೆಸ್ಗೆ ಅಂತ ನಿನ್ಗಿದೆಲ್ಲ ಮಾಡಕ್ ಗೊತ್ತಿಲ್ಲ ಬಿಡು ಹೋಗ್ಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್, ಇದನ್ನ ಇನ್ನೂ ಚೆನ್ನಾಗಿ ನೀನು ಇಂಪ್ರೂವ್ ಮಾಡ್ಕೊಳ್ಬಹುದು, ಹೀಗೆ ಮಾಡು ಅಂತ ಈ ತರ ಹೇಳ್ಬೋದು. ಹಾಗೆ ನಿಮ್ಮ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ವಿತ್ ಯುವರ್ ಟೋನ್. ಇಟ್ಸ್ ನಾಟ್ ಲೈಕ್ ಓನ್ಲಿ ಬನ್ನಿ ಹೋಗಿ ಅಂತ ಹೇಳೋದಲ್ಲ, ಅದ್ರ ಜೊತೆಗೆ ನಾವು ಯಾವ ತರ ಟೋನ್ ಅನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಮಗನ ನಾನು ಅಥರ್ವಾ ಬನೀಲಿ ಅಂತ ಕರೆಯೋದಕ್ಕೂ ಅಥರ್ವಾ ಬನೀಲಿ ದರ್ ಇಸ್ ಅ ಡಿಫ್ರೆನ್ಸ್ ವಿತ್ ಅ ಟೋನ್. ಸೊ ಹಾಗಾಗಿ ನೀವು ಯೂಸ್ ಮಾಡುವಂಥ ಟೋನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇದಾಗಿ ಅವ್ರಿಗೆ ಡಿಸಿಷನ್ ಮಾಡೋದಕ್ಕೆ ಸ್ವಲ್ಪ ಬಿಡಿ. ಅವ್ರನ್ನ ಎವ್ರಿ ಟೈಮ್ ಕರೆಕ್ಷನ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಈಗ ಪೇಂಟಿಂಗ್ ಮಾಡ್ತಾ ಇರ್ತಾರೆ, ಕೈಗೆಲ್ಲ ಕಲರಿಂಗ್ ಆಯ್ತು, ಇಟ್ಸ್ ಓಕೆ, ಪೇಂಟಿಂಗ್ ಕಲರಿಂಗ್ ಆಗೇ ಆಗುತ್ತಲ್ವಾ, ಇವನ್ ನಾವು ಮಾಡ್ತಿದ್ರು ಕೂಡ ಆಗುತ್ತೆ. ಸೊ ಆಗ್ಲಿ ಬಿಡಿ, ಅಲ್ಲಿ ಕರೆಕ್ಷನ್ ಬೇಡ. ಇನ್ನೊಂದೇನಂತಂದ್ರೆ, ಅವರು ಸೈಕ್ಲಿಂಗ್ ಮಾಡ್ತಿರ್ತಾರೆ, ತುಂಬಾ ಸ್ಪೀಡಾಗಿ ಹೋಗ್ತಿರ್ತಾರೆ, ಅಲ್ಲೂ ಕರೆಕ್ಷನ್ ಮಾಡಬಾರ್ದಾ? ನೋ, ಅಲ್ಲಿ ಕರೆಕ್ಷನ್ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಬಿದ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಸೊ ಎಲ್ಲಿ ಕರೆಕ್ಷನ್ ಮಾಡಬೇಕು ಅಲ್ಲಿ ಮಾತ್ರ ಮಾಡಿ, ಎಲ್ಲಿ ಅವಶ್ಯಕತೆ ಇಲ್ಲ ಇಟ್ಸ್ ಓಕೆ ಅನ್ನೋ ತರ ಇರುತ್ತೆ, ಅಲ್ಲಿ ಕರೆಕ್ಷನ್ ಮಾಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದೇನಂತಂದ್ರೆ, ಅವ್ರಿಗೇನೆ ಚೂಸ್ ಮಾಡಕ್ಕೆ ಬಿಡಿ, ಆಪ್ಷನ್ಸ್ ಕೊಡಿ. ಫಾರ್ ಎಕ್ಸಾಂಪಲ್, ಅಥರ್ವಾ ಇದೇ ಟಿ ಶರ್ಟ್ ನೀನು ಹಾಕ್ಬೇಕು, ತಗೋ ಹೋಗಿ ಹಾಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ, ಅಥರ್ವಾ ಪಿಂಕ್ ಟಿ ಶರ್ಟ್ ಹಾಕೊಳ್ತೀಯಾ, ಬ್ಲೂ ಟಿ ಶರ್ಟ್ ಹಾಕೊಳ್ತೀಯಾ, ಯಾವ್ದು ಹಾಕೊಳ್ತೀಯಾ, ನಿಮ್ಗೆ ಯಾವ್ದು ಬೇಕು, ಈ ತರ ಚೇಂಜ್ ಮಾಡಿ. ಸೊ ಈ ತರ ನೀವು ಆಪ್ಷನ್ಸ್ನ ಕೊಡೋದ್ರಿಂದ ಮಕ್ಳಿಗೂ ಕೂಡ ಯಾವ್ದು ಥಿಂಕ್ ಮಾಡ್ತಾರೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಸೊ ಇದೇನಾದ್ರೂ ನಿಮ್ಗೆ ಹೆಲ್ಪ್ ಆಗಿತ್ತು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.